ಹಲೋ ಆಲ್ ಆ್ಯಂಡ್ ವೆಲ್ಕಮ್ ಟು ಸಿನಿಮಾ ಕದರ್. ನಮ್ಮ ಕನ್ನಡಿಗರ ಮನಸ್ಸು ವಿಶಾಲ. ತಮಿಳ್ನಾಡವ್ರಿಗೆ ಕುಡಿಯೋಕ್ಕೆ ಕಾವೇರಿ ವಾಟ್ರ್ ಕೊಡ್ತಾರೆ, ಆಂಧ್ರದವ್ರಿಗೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಥಿಯೇಟರ್ ಕೊಡ್ತಾರೆ, ಕೇರಳ ಅಂಗಡಿಯವ್ರಿಗೆ ಜ್ಯೂಸ್ ಇಟ್ಕೊಳಕ್ಕೆ ಜಾಗ ಕೊಡ್ತಾರೆ, ನಾರ್ತ್ ಇಂಡಿಯನ್ಸ್ಗೆ ಸಾಫ್ಟ್ವೇರ್ ಕಂಪನಿಲಿ ಜಾಬ್ ಕೊಡ್ತಾರೆ, ಇರಾನಿಗಳಿಗೆ ಇಳ್ಕೊಳ್ಳೋಕ್ಕೆ ಬಾಡಿಗೆ ಮನೆ ಕೊಡ್ತಾರೆ. ಸಿನಿಮಾ ಚೆನ್ನಾಗಿದ್ರೆ ಸಾಕು, ಯಾವುದೇ ಇಂಡಸ್ಟ್ರಿ ಆಗಿದ್ರೂ ಸಪೋರ್ಟ್ ಮಾಡಿ ಸಕ್ಸಸ್ನ ತಂದು ಕೊಡ್ತಾರೆ. ಇತ್ತೀಚೆಗೆ ಮಲಯಾಳಂ ಸಿನಿಮಾಗಳ ಆರ್ಭಟವನ್ನು ಕೇಳಬೇಕಾಗಿಲ್ಲ. ಕಂಟೆಂಟ್ ಚೆನ್ನಾಗಿದ್ರೆ ಸಾಕು, ಎದ್ದು ಬಿದ್ದು ಜನ ಸಿನಿಮಾ ನೋಡ್ತಾರೆ. ದೊಡ್ಡ ಬಜೆಟ್ನ ಸಿನಿಮಾಗಳಲ್ಲದೆ ಹೋದ್ರೂ ಕೂಡ ಒಂದು ಲೆವೆಲ್ ಆಫ್ ಬಜೆಟ್ನಲ್ಲಿ ವೆಲ್ ಮೇಡ್ ಸ್ಟೋರಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಕೆಲವು ಸಿನಿಮಾಗಳ ಕತೆ ಚಿಕ್ಕದಾಗಿದ್ರೂ ಕೂಡ ಸ್ಕ್ರೀನ್ ಪ್ಲೇ ಮೂಲಕ ಗ್ರಿಪ್ಪಿಂಗ್ ಆಗಿ ಕ್ರಿಯೇಟ್ ಮಾಡಿ ಮಾಸ್ಟರ್ ಪೀಸ್ಗಳಾಗಿ ಮಾಡ್ತಾ ಇದ್ದಾರೆ. ನನಗೆ ಮಲಯಾಳಂ ಮೂವಿಗಳಲ್ಲಿ ಇಷ್ಟವಾಗುವ ಇನ್ನೊಂದು ಎಲಿಮೆಂಟ್ ಅಂದರೆ ಅದು ಅವರ ಸಿನಿಮಾಟೋಗ್ರಫಿ. ಪ್ರತಿ ಫ್ರೇಮ್ ಕೂಡ ಪೇಂಟಿಂಗ್ ರೀತಿ ಕಾಣುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ರೀಸೆಂಟ್ ಟೈಮ್ಸ್ನಲ್ಲಿ ಪ್ಯಾನ್ ಇಂಡಿಯಾ ರೆಕಗ್ನೈಸ್ ಪಡ್ಕೊಂಡಿರುವಂಥ ಕೆಲವು ಮಲಯಾಳಂ ಸಿನಿಮಾಗಳನ್ನ ನೋಡ್ಕೊಂಬರೋಣ. ಇನ್ನೊಂದು ಸರ್ಪ್ರೈಸ್ ಏನಂದರೆ ಈ ಲಿಸ್ಟ್ನಲ್ಲಿರುವಂಥ ಎಲ್ಲ ಸಿನಿಮಾಗಳು ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇವೆ. ಅಟ್ಟಮ್ ಈ ಮೂವಿ ಸ್ಕ್ರೀನ್ ಪ್ಲೇಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂದ್ರೇ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಸ್ಲೋ ಆಗಿದೆ, ಬೋರ್ ಆಗಿ ಹೋಗುತ್ತೆ ಅಂತ ಅಂದ್ಕೊಂಡ್ರು ಕೂಡ ಪ್ರತಿ ಡೀಟೇಲ್ಸ್ನ ಪ್ರತಿ ಥೀಮ್ನ ಕನೆಕ್ಟ್ ಮಾಡುತ್ತೆ. ಒಂದು ಥಿಯೇಟರ್ ಆರ್ಟಿಸ್ಟ್ ಗ್ರೂಪಲ್ಲಿ ಇರುವಂಥ ಒಂದೇ ಒಂದು ಹುಡುಗಿ, ಆ ಹುಡುಗಿ ಮೇಲೆ ಅದೇ ಗ್ರೂಪಲ್ಲಿ ಇರುವಂಥ ಯಾರೋ ಒಬ್ಬರು ಮೊಲೆಸ್ಟ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಕೊಡ್ತಾಳೆ. ಅಲ್ಲಿಂದ ಆ ಗ್ರೂಪ್ನಲ್ಲಿ ಇರುವಂಥವರೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಸ್ಟೋರಿ. ಇನ್ಫ್ಯಾಕ್ಟ್ ನಮ್ಮ ಸೊಸೈಟಿಲಿ ಇಂಥ ವ್ಯಕ್ತಿಗಳು ತುಂಬಾ ಇರ್ತಾರೆ. ಅಂಥವರ ಕ್ಯಾರೆಕ್ಟರ್ಗಳನ್ನ ಅದ್ಭುತವಾಗಿ ರಿವೀಲ್ ಮಾಡಿದೆ ಈ ಸಿನಿಮಾ. ಪ್ರೇಮಲು ಗುರು ಈ ಸಿನಿಮಾ ಬಂದಾಗ ನನ್ನ ಸಿಚುವೇಶನ್ಸು ಸಖತ್ ಬ್ಯಾಡ್ ಆಗಿತ್ತು. 12th ಫೇಲ್ ಆಗಿದ್ದೆ, ಮನೆಯವರೆಲ್ಲ ಸೋಮವಾರಿ ಅಂತ ಮುಖಕ್ಕೆ ಕ್ಯಾಕರ್ ಸುಗಿತಿದ್ರು. ಅಂಥ ಸಮಯದಲ್ಲೇ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಲ್ಯಾಂಗ್ವೇಜ್ ಅರ್ಥ ಆಗಲಿಲ್ಲ ಅಂದರೂ ಕೂಡ ಈ ಸಿನಿಮಾಗೆ ಹೋಗಿದ್ದೆ. ಮೂವಿ ನೋಡಿದ್ಮೇಲೆ ಮಾತ್ರ ನಿಜ ಹೇಳ್ತೀನಿ, ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಅಷ್ಟೊಂದು ರಿಫ್ರೆಶ್ ಹಾಗೂ ಎಂಟರ್ಟೈನಿಂಗ್ ಆಗಿದೆ ಈ ಸಿನಿಮಾ. ಓದಬೇಕು ಅಂತ ಸುಳ್ಳು ಹೇಳಿ ಕೋಚಿಂಗ್ ಸೆಂಟರ್ಗೆ ಟೈಮ್ ಪಾಸ್ ಮಾಡೋಕೆ ಹೋಗುವಂಥ ಸಚಿನ್ಗೂ ಹೊಸದಾಗಿ ಸಾಫ್ಟ್ವೇರ್ ಕಂಪ್ನಿಲಿ ಜಾಬ್ ತಗೊಂಡಿರುವಂಥ ರೀನುಗೂ ಹೇಗೆ ಪರಿಚಯ ಆಯಿತು, ಇವರಿಬ್ಬರ ಮಧ್ಯೆ ನಡೆಯೋ ಆ ಕಿರಿಕ್ ಲವ್ ಸ್ಟೋರಿ ಏನು ಅನ್ನೋದೇ ಮೂವಿ. ನಿಜವಾಗ್ಲೂ ಸಿನಿಮಾದಲ್ಲಿ ಸ್ಟೋರಿ ಅನ್ನೋದು ಏನೂ ಇಲ್ಲ, ಬಟ್ ಒಂದು ಒಳ್ಳೆ ಫನ್ ಮೂವಿ. ಎಂಜಾಯ್ ಲಾಟ್. ಮಂಜು ಮೇಲ್ ಬಾಯ್ಸ್ ಈ ಸಿನಿಮಾದ ಬಗ್ಗೆ ಸ್ಪೆಷಲ್ ಆಗಿ ಹೇಳೋದೇನು ಬೇಡ. ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಗುಣಕ್ಕೆ ನೋಡೋಣ ಅಂತ ಹೋದಾಗ ಆ ಗ್ರೂಪ್ ಆಫ್ ಫ್ರೆಂಡ್ಸ್ನಲ್ಲಿ ಒಬ್ಬ ಅಲ್ಲಿದ್ದಂಥ ಗುಹೆಗೆ ಬಿದ್ದುಬಿಡ್ತಾನೆ. ಅವನನ್ನು ಹೇಗೆ ರೆಸ್ಕ್ಯೂ ಮಾಡಲಾಯಿತು ಅನ್ನೋದೇ ಸ್ಟೋರಿ. ತುಂಬ ಸಿಂಪಲ್, ಆದರೆ ಮಲಯಾಳಂನವರು ಸಿಂಪಲ್ ಆಗಿರೋದನ್ನು ಕೂಡ ಬ್ಯೂಟಿಫುಲ್ ಆಗಿ ತೋರಿಸೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ. ಈ ಸಿನಿಮಾದಲ್ಲೂ ಕೂಡ ಅದೇ ಆಗಿದೆ. ಬಾಯ್ಸ್ ಫ್ರೆಂಡ್ಶಿಪ್ನಲ್ಲಿ ಏನೋ ಒಂಥರ ಮ್ಯಾಜಿಕ್ ಇದೆ ಗುರು. ಆ ಮ್ಯಾಜಿಕ್ನ ರೀಕ್ಯಾಪ್ ಮಾಡುತ್ತೆ ಈ ಸಿನಿಮಾ. ಅದಕ್ಕೆ ಅನಿಸುತ್ತೆ 20 ಕೋಟಿ ಬಜೆಟ್ನಲ್ಲಿ ತಯಾರಾದಂಥ ಈ ಸಿನಿಮಾ ಆಲ್ಮೋಸ್ಟ್ 200 crores ಪ್ಲಸ್ ಕಲೆಕ್ಟ್ ಮಾಡಿದೆ. ಬ್ರಹ್ಮಯುಗಂ ಪ್ರೇಮಲು ಒಂದು ಫನ್ ರಾಮ್ ಕಾಮ್, ಮಂಜು ಮೇಲ್ ಬಾಯ್ಸ್ ಒಂದೊಳ್ಳೆ ಡ್ರಾಮಾ. ಇಂಥ ಟೈಮ್ನಲ್ಲೇ ಇನ್ನೊಂದು ಸಿನಿಮಾ ಕೂಡ ರಿಲೀಸ್ ಆಗಿತ್ತು, ಅದೇ ಬ್ರಹ್ಮಯುಗಂ. ಮಮ್ಮೂಟಿ ಅವರ ಆ್ಯಕ್ಟಿಂಗ್ ಮಾಸ್ಟರ್ ಕ್ಲಾಸ್ ಅಂತ ಹೇಳ್ತೀನಿ. ರಾಜರ್ಗಳ ಹತ್ರ ಸಿಂಗರ್ಸ್ಗಳಿರ್ತಾರೆ ಅಲ್ವಾ, ಅದೇ ರೀತಿ ಒಬ್ಬ ಸಿಂಗರ್ ತಪ್ಪಿಸ್ಕೊಂಡು ಒಂದು ಪಾಳು ಬಿದ್ದಿರುವಂಥ ಮನೆಗೆ ಎಂಟ್ರಿ ಕೊಡ್ತಾನೆ. ಆದರೆ ಅವನಿಗೆ ಗೊತ್ತಿಲ್ಲದಲೇ ಇರೋ ಇನ್ನೊಂದು ವಿಷಯ ಏನಂದರೆ, ಒಂದು ಸಲ ಆ ಮನೆಗೆ ಎಂಟ್ರಿ ಆದರೆ ಎಸ್ಕೇಪ್ ಆಗುವಂಥ ಆಪ್ಷನ್ನೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡ ಅನ್ನೋದೇ ಮೂವಿ. ಅನ್ವೇಷಿಪನ್ ಕಣ್ಣಿಂತು ರೀಸೆಂಟ್ ಮಲಯಾಳಂ ಅಂಡರ್ರೇಟೆಡ್ ಮೂವಿಗಳಲ್ಲಿ ಇದು ಕೂಡ ಒಂದು. ಯಾಕಂದರೆ ನಾವು ಇಷ್ಟೊತ್ತವರೆಗೂ ಹೇಳಿದ್ವಲ್ಲ, ಆ ಎಲ್ಲ ಸಿನಿಮಾಗಳ ಮಧ್ಯೆ ಬಂದಂಥ ಸಿನಿಮಾ ಇದು. ಆ ಸಿನಿಮಾಗಳೆಲ್ಲ ಹಿಟ್ಟಾದವು, ಆದರೆ ಇದೊಂದು ಮಾತ್ರ ಸೈಡ್ ಲೈನ್ ಆಗೋಯ್ತು. ನಾನು ಕೂಡ ನೆಟ್ಫ್ಲಿಕ್ಸ್ನಲ್ಲೇ ನೋಡಿದ್ದು. ಸೋಲೋ ರಿಲೀಸ್ ಏನಾದರೂ ಆಗಿದ್ರೆ ಡೆಫಿನೆಟ್ಲಿ ಹಿಟ್ ಆಗ್ತಿತ್ತು. ಇದೊಂದು ಕ್ರೈಮ್ ಡಿಟೆಕ್ಟಿವ್ ಸ್ಟೋರಿ. 2 ಕೇಸ್ಗಳನ್ನ ಒಟ್ಟಿಗೆ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ನಲ್ಲಿ ಬರುವಂಥ ಟ್ವಿಸ್ಟ್ ಮಾತ್ರ ಯಾರು ಗೆಸ್ ಮಾಡಿರಲ್ಲ. ವೆರಿ ಸಾಲಿಡ್ ಆ್ಯಂಡ್ ಎಂಟರ್ಟೈನಿಂಗ್ ಫಿಲಮ್. ಆವೇಶಂ ಎಂಡಮೋನಿ ಅಂತೇಳಿ ಎಲ್ಲರನ್ನ ಇಂಪ್ರೆಸ್ ಮಾಡಿಬಿಟ್ರು ನಮ್ಮ ರಂಗಚೇಟ. ವೆರಿ ಗುಡ್ ಸ್ಕ್ರೀನ್ ಪ್ಲೇ, ವೆರಿ ಗುಡ್ ಮ್ಯೂಸಿಕ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಫಹದ್ ಫಾಸಿಲ್ ಇನ್ ಟಾಪ್ ಫಾರ್ಮ್. ಏನು ಆ್ಯಕ್ಟಿಂಗ್ ಗುರು. ಈ ಫಿಲಮ್ ಕೂಡ ಟಿಪಿಕಲ್ ಮಲ್ಲು ಫಿಲಮ್ನಂತೆ ಸಿಂಪಲ್ ಸ್ಟೋರಿ. 3 ಜನ ಸ್ಟೂಡೆಂಟ್ ಇರ್ತಾರೆ, ಅವರನ್ನು ಸೀನಿಯರ್ಸ್ ರ್ಯಾಗಿಂಗ್ ಮಾಡ್ತಾರೆ. ರಿವೆಂಜ್ಗೋಸ್ಕರ ಒಬ್ಬ ಲೋಕಲ್ ರೌಡಿಯ ಹೆಲ್ಪ್ ತಗೊತಾರೆ. ಇದರ ಮಧ್ಯೆ ರಂಗ ಮತ್ತು ಆ ಕಿಡ್ಸ್ ನಡುವೆ ನಡೆಯುವ ಡೈನಾಮಿಕ್ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಕ್ರೇಜಿ ಮಾತ್ರ ಅಲ್ಲ, ಎಮೋಷ್ನಲ್ ಕೂಡ. ಮಸ್ಟ್ ವಾಚ್ ಫಿಲಮ್. ಗುರುವಾಯೂರ್ ಅಂಬಲ್ ನಡಿಯಲ್ ಇದೊಂದು ಸರ್ಪ್ರೈಸ್ ಫನ್ ಮೂವಿ. ರ್ಯಾಂಡಮ್ ಆಗಿ ಹಾಟ್ ಸ್ಟಾರ್ನಲ್ಲಿ ಬಂದಿದೆ ಅಂತ ಗೊತ್ತಾಗಿ ಸ್ಟಾರ್ಟ್ ಮಾಡಿದೆ. ವೆರಿ ಲೈಟ್ ಹಾರ್ಟೆಡ್ ಕಾಮಿಡಿ. ಈ ಸಿನಿಮಾದಲ್ಲಿ ಮೇನ್ ಕಾನ್ಫ್ಲಿಕ್ಟ್ ಪಾಯಿಂಟ್ ತುಂಬ ಚೆನ್ನಾಗಿದೆ. ಅದರಲ್ಲಿ ಬರುವಂಥ ಸಿಚುವೇಶನ್ಸ್ಗಳಲ್ಲಿ ತುಂಬಾ ಫನ್ ಇದೆ. ಆಲ್ಸೋ ಪೃಥ್ವಿರಾಜ್ ಆ್ಯಂಡ್ ಬೆಸಿಲ್ ಅವರ ಕಾಮಿಡಿ ಟೈಮಿಂಗ್ ಆ್ಯಂಡ್ ಕೆಮಿಸ್ಟ್ರಿ ಸಖತ್ತಾಗಿ ವರ್ಕ್ ಆಗಿದೆ. ಇನ್ನು ಕ್ಲೈಮ್ಯಾಕ್ಸ್ನ ಎಲೋರಿಯಸ್ ಕನ್ಫ್ಯೂಷನ್ಸ್ಗಳನ್ನ ಸೆಟ್ ಮಾಡಿ ಎಂಡ್ ಮಾಡಿದ್ದಾರೆ. ಈ ಸಿನಿಮಾ 3ರಲ್ಲಿ ಮತ್ತೊಂದು ಅನ್ನುವಂಥ ಸಿನಿಮಾ ಅಲ್ಲ, ಒಂದೊಳ್ಳೆ ಕಂಟೆಂಟ್ ಇರುವಂಥ ತುಂಬ ಸಿಂಪಲ್ ಆದಂಥ ಕಾಮಿಡಿ ಎಂಟರ್ಟೈನಿಂಗ್ ಮೂವಿ. ವರ್ಷಗಳಿಗೆ ಶೇಷಂ ಇಬ್ಬರು ಫ್ರೆಂಡ್ಸ್ಗಳ ಮಧ್ಯೆ ಇರುವಂಥ ರಿಲೇಷನ್ಶಿಪ್ನ ಎಕ್ಸ್ಪ್ಲೋರ್ ಮಾಡುವಂಥ ಸಿನಿಮಾಗಳು ಯಾವತ್ತಿಗೂ ಚೆನ್ನಾಗಿಯೇ ಇರ್ತವೆ. ಈ ಮೂವಿ ಕೂಡ ಅದೇ ಲಿಸ್ಟ್ಗೆ ಸೇರುತ್ತೆ. ವೇಣು ಆ್ಯಂಡ್ ಮುರಳಿ ಅನ್ನುವಂಥ ಇಬ್ಬರು ಫ್ರೆಂಡ್ಸ್ ಚಿಕ್ಕ ವಯಸ್ಸಿನಿಂದ ಹೇಗೆ ಹತ್ರ ಆದರು ಹಾಗೂ ಇವರ ಮಧ್ಯೆ ಬಂದಂಥ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಕೊಂಡ್ರು ಅನ್ನೋದೇ ಸಿನಿಮಾದ ಸ್ಟೋರಿ. ಸಿನಿಮಾದ ಕತೆ ತುಂಬ ಸಿಂಪಲ್, ಬಟ್ ಪ್ರೆಸೆಂಟೇಷನ್ ಆ್ಯಂಡ್ ಎಕ್ಸಿಕ್ಯೂಷನ್ ವಾಸ್ ಟೂ ಗುಡ್. ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ.
ಸೂಕ್ಷ್ಮದರ್ಶಿನಿ. ಪರ್ಸ್ನಲಿ ಈ ಸಿನಿಮಾ ನನಗಂತೂ ಸಖತ್ ಇಷ್ಟ. ಬೆಸಿಲ್ ಅವ್ರನ್ನ ನಾವು ರೆಗ್ಯುಲರ್ ಆಗಿ ಕಾಮಿಡಿ ಸಿನಿಮಾದಲ್ಲೇ ನೋಡ್ತಾ ಇರ್ತೀವಿ, ಆದರೆ ಈ ಸಿನಿಮಾದಲ್ಲಿ ಸೀರಿಯಸ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಇಲ್ಲೂ ಕೂಡ ಅಲ್ಲಲ್ಲಿ ಕಾಮಿಡಿ ಅನ್ನೋದು ಇದೆ. ಸ್ಟೋರಿ ಏನಂದರೆ, ಪ್ರಿಯಾ ಒಬ್ಳು ಹೌಸ್ ವೈಫ್. ಅವಳಿಗೆ ಪಕ್ಕದ ಮನೆಯಲ್ಲಿ ಏನೇನು ನಡೀತಿರಬಹುದು ಅನ್ನೋದನ್ನ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಜಾಸ್ತಿ. ಹೀಗಿರುವಾಗ ಅಲ್ಲಿ ಇದ್ದಂಥ ಮನೆಗೆ ಬಂದ ಒಂದು ಫ್ಯಾಮಿಲಿ ಏನೋ ಕ್ರೈಮ್ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಪ್ರಿಯಾಗೆ ಬರುತ್ತೆ. ಅವರು ಏನು ಮಾಡ್ತಾ ಇರ್ಬೋದು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಪ್ರಿಯಾ ಡಿಸೈಡ್ ಮಾಡ್ತಾಳೆ. ಆಗ ಅವಳಿಗೆ ಕೆಲವು ಶಾಕಿಂಗ್ ವಿಷಯಗಳು ತಿಳಿತಾ ಹೋಗುತ್ತೆ. ಅಷ್ಟಕ್ಕೂ ಆ ಶಾಕಿಂಗ್ ವಿಷಯಗಳು ಏನು ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಮೇಜರ್ ಹೈಲೈಟ್ ಅಂದರೆ ಅದು ಸಸ್ಪೆನ್ಸ್. ನಿಜವಾಗ್ಲೂ ಸಿನಿಮಾದ ಲಾಸ್ಟ್ವರೆಗೂ ಸಸ್ಪೆನ್ಸ್ನ ಚೆನ್ನಾಗೇ ಹೋಲ್ಡ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ 30 ಮಿನಿಟ್ಸ್ ತುಂಬ ಸ್ಲೋ ಅನಿಸುತ್ತೆ, ಬಿಕಾಸ್ ಸ್ಟೋರಿ ಸೆಟಪ್ಗೆ ಮತ್ತು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಗೆ ಟೈಮ್ ತಗೊಳುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ಡಾಟ್ಸ್ನೆಲ್ಲ ಕನೆಕ್ಟ್ ಮಾಡಿ ಸಸ್ಪೆನ್ಸ್ ರಿವೀಲ್ ಆದರೆ ಮೈ ಜುಮ್ ಅನಿಸ್ಬಿಡುತ್ತೆ. ಸಿನಿಮಾದಲ್ಲಿ ಮೇನ್ ರೇಟಿಂಗ್ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಲೋ ಬಜೆಟ್ನಲ್ಲಿ ಇಂಥ ಕ್ಲೆವರ್ ಸಿನಿಮಾನು ಕೂಡ ಮಾಡ್ಬೋದು ಅನ್ನಿಸ್ತು. ಸಿನಿಮಾ ಸ್ಲೋ ಆಗಿದ್ರೂ ಲಾಸ್ಟ್ವರೆಗೂ ಎಂಗೇಜಿಂಗ್ ಆಗಿ ಇರುತ್ತೆ. ಈ ಸಿನಿಮಾ ಕನ್ನಡ ಡಬ್ಬಿಂಗ್ನಲ್ಲೂ ಕೂಡ ಚೆನ್ನಾಗಿದೆ. ತಲವನ್ ಒಬ್ಬ ರಿಟೈರ್ಡ್ DSP ತನ್ನ ಕೆರಿಯರ್ನ ಲಾಸ್ಟ್ 5 ಇಯರ್ಸ್ ಕೇಸ್ಗಳ ಬಗ್ಗೆ ಒಂದು TV ಶೋನಲ್ಲಿ ಡಿಸ್ಕಸ್ ಮಾಡ್ತಾನೆ. ಅಷ್ಟಕ್ಕೂ ಆ ಕೇಸ್ ಏನು, ಅದು ತನ್ನ ಲೈಫನ್ನು ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತು ಅನ್ನೋದೇ ಸ್ಟೋರಿ. ಇಂಟ್ರೆಸ್ಟಿಂಗ್ ಕ್ರೈಮ್ ಸ್ಟೋರಿ ವಿತ್ ಸಾಲಿಡ್ ಆ್ಯಕ್ಟಿಂಗ್. ಇನ್ವೆಸ್ಟಿಗೇಷನ್ ಸ್ಟೋರಿಗಳನ್ನ ಇಷ್ಟಪಡೋರು ನೀವೇನಾದರೂ ಆಗಿದ್ರೆ ತಪ್ಪದೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಕಿಷ್ಕಿಂಧ ಕಾಂಡಮ್. ಫಾರೆಸ್ಟ್ ಆಫೀಸರ್ ಅಜಯ್ ಆಗ್ತಾನೆ ಮದುವೆ ಆಗಿ ಮನೆಗೆ ಬರ್ತಾರೆ. ಅವರಪ್ಪ ರಿಟೈರ್ಡ್ ಎಕ್ಸ್-ಆರ್ಮಿ. ಅವರ ಗನ್ ಒಂದು ಮಿಸ್ ಆಗುತ್ತೆ. ಅಷ್ಟಕ್ಕೂ ಅವರ ಗನ್ ಮಿಸ್ ಆಗಿತ್ತಾ ಅಥವಾ ಯಾರಾದರೂ ಕಳ್ತನ ಮಾಡಿದ್ರಾ, ಇದಕ್ಕೆ ಇರುವ ನಿಜವಾದ ಕಥೆ ಏನು ಅನ್ನೋದನ್ನೆಲ್ಲ ಕವರ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸಿನಿಮಾದ ವಿಜುವಲ್ಸ್, ಸೌಂಡ್ ಡಿಸೈನ್ ಸಖತ್ತಾಗಿದೆ. ಮೂವಿ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ಅಂತ ಅನಿಸಿದ್ರು ಕೂಡ ಕ್ಲೈಮ್ಯಾಕ್ಸ್ ರಿವೀಲ್ ಆದರೆ ಎಕ್ಸಲೆಂಟ್ ಆಗಿದೆ. ARM 3 ಜನರೇಷನ್ನಿಂದ ಕಳ್ತನ ಮಾಡಿಕೊಂಡು ಬರುತ್ತಿರುವಂಥ ಒಂದು ಕುಟುಂಬ ಒಂದು ಟ್ರೆಷರ್ನ ಹುಡ್ಕೊಂಡು ಹೋದಾಗ ಅದು ಸಿಗುತ್ತಾ ಇಲ್ವಾ, ಅದನ್ನು ಹೇಗೆ ಕಂಡುಹಿಡಿದ್ರು ಅನ್ನೋದೇ ಸ್ಟೋರಿ. ಸಿನಿಮಾ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಲಿಲ್ಲ, ಒಪ್ಕೊಳ್ತೀನಿ. ಆದರೆ ಒಂದು ಸಲ ಟ್ರೈ ಮಾಡೋದಕ್ಕೆ ಯಾವುದೇ ಮೋಸ ಇಲ್ಲ. ಟೊವಿನೋ ಥಾಮಸ್ 3 ರೋಲ್ಸ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಈಸ್ ಎ ಪ್ರಾಬಬ್ಲಿ ದ ಬೆಸ್ಟ್ ಪಾರ್ಟ್ ಆಫ್ ದಿ ಮೂವಿ.